ಜನ ಹುಡುಗರು ಮಧ್ಯೆ ಇದ್ದು. ಸೊ ಆ 4 ಜನ ಕೈ ಕೊಟ್ಟು ಆರೋಗ್ಯದಲ್ಲಿ ಚೆನ್ನಾಗಿದ್ದಾರೆ, ಮತ್ತೆ ಇನ್ನು ಚಿಕ್ಕ ವಯಸ್ಸು. ಸೊ ಈಗ ರಸ್ತೆಗೆ ಬಿಟ್ರೆ ಹುಡುಗಿನ ಯಾರು ಏನ್ ಬೇಕಿದ್ರು ಹೇಗ್ ಬೇಕಿದ್ರು ಬಳಸ್ಕೊಳ್ತಾರೆ ಅನ್ನೋ ಒಂದು ಕಾರಣಕ್ಕೆ. ಇಲ್ಲ ಸ್ವಾಮಿ, ನಾನು ನೋಡ್ಕೊಳಲ್ಲ, ಇವರೇ ಪುಣ್ಯದು ನಾನು ನೋಡೋದು. ಸರ್ ಈಗೇನು ಕೂಡ ಬೆಂಗಾಳಿ ಕಡೆಯವರು ಏನೋ ಅನ್ಸುತ್ತೆ. ಇವ್ರಿಗೆ ನಮಗೆ ಆಕ್ಚುಲಿ ಕನ್ನಡ ಬರಲ್ಲ. ಸೊ ಕನ್ನಡ ಬರಲ್ಲ, ಇವರು ಹಿಂದಿ ಮಾತಾಡುವಂಥದ್ದು. ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ 4 ಜನ ಹುಡುಗರು ಮಧ್ಯೆ ಇದ್ದು. ಸೊ ಆ 4 ಜನ ಕೈ ಕೊಟ್ಟು ಹೋದಂಥ ಸಂದರ್ಭದಲ್ಲಿ ಈ ಹುಡುಗಿ ಬಂದು ಮಧ್ಯರಾತ್ರಿನಲ್ಲಿ ಕೆಂಗೇರಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರುತ್ತೆ. ಅವಾಗ ಅಲ್ಲಿನ ಠಾಣಾ ಸಿಬ್ಬಂದಿಗಳು ಕರ್ಕೊಂಬಂದು ಇಲ್ಲಿಗೆ ಬಿಟ್ಟಿದ್ದಾರೆ ಸರ್. ಸೊ ಆರೋಗ್ಯದಲ್ಲಿ ಚೆನ್ನಾಗಿದ್ದಾರೆ, ಮತ್ತೆ ಇನ್ನು ಚಿಕ್ಕ ವಯಸ್ಸು. ಸೊ ಈಗ ರಸ್ತೆಗೆ ಬಿಟ್ರೆ ಹುಡುಗಿನ ಯಾರು ಏನ್ ಬೇಕಿದ್ರು ಹೇಗ್ ಬೇಕಿದ್ರು ಬಳಸ್ಕೊಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾವೇ ಒಂದು ಆಶ್ರಯ ಕೊಟ್ಟಿದ್ದೀವಿ. ಏನು ತೊಂದರೆ ಇಲ್ಲ ಇವ್ರದ್ದೆಲ್ಲ. ಇವರು ಮಳವಳ್ಳಿ ಹತ್ರ. ಅಮ್ಮ ನಿಮ್ಮೂರು ಹೇಳು, ನಿನ್ನ ಹೆಸರು ಹೇಳಿ. ನನ್ನ ಹೆಸರು ಮಾದೇವಿ ಅಂತ ಸ್ವಾಮಿ. ಯಾವ ನಿಮ್ದು? ಕೊಳ್ಳಗಲ್ ಪಕ್ಕ ಹಳ್ಳಿ ಮುಳ್ಳೂರು. ಮಕ್ಕಳೆಲ್ಲ ಏನ್ ಮಾಡ್ತಾರೆ? ಇಲ್ಲ ಸ್ವಾಮಿ, ಅಂದ್ರೆ ಇಲ್ಲ ಅಥವಾ ಒಬ್ಬವನ ಹೆಡ್ತಿ ಮನೇಲಿ ಅತ್ತೆ ಮನೇಲಿ ಸೇರ್ಕೊಂಡ್ಬಿಟ್ರು. ಈಗ ನಿಮ್ಮನ್ನ ನೋಡ್ಕೊಳ್ಳಿಲ್ಲ ಅವರು? ಇಲ್ಲ ಸ್ವಾಮಿ, ನಾನು ನೋಡ್ಕೊಳಲ್ಲ, ಇವರೇ ಪುಣ್ಯದು ನಾನು ನೋಡೋದು. ಅಲ್ಲ ಈಗ ನಿಮ್ ಮಗ ಮದುವೆ ಮಾಡೋವರೆಗೂ ಚೆನ್ನಾಗಿದ್ರ ನಿಮ್ ಜೊತೆ? ಮದುವೆ ಆಗೋವರೆಗೂ ಚೆನ್ನಾಗಿದ್ರ? ಏನು ಸ್ವಾಮಿ? ಕನ್ನಡ ಮದುವೆ ಆಗೋವರೆಗೂ ನಿಮ್ಮ ಮಗ ಚೆನ್ನಾಗಿದ್ರ ಅಂತ ಕೇಳ್ತಾವ್ರೆ. ಚೆನ್ನಾಗಿದ್ರು ಸ್ವಾಮಿ. ಮದುವೆ ಆದ್ಮೇಲೆ ಅತ್ತೆ ಮನೆಗೆ ಹೋಗ್ಬಿಟ್ರು? ಆ ಥರ ಮಾಡ್ಬಿಟ್ರು. ಅತ್ತೆ ಮನೆಗೆ ಹೋಗ್ಬಿಟ್ರು. ಅತ್ತೆ ಮನೆಗೆ ಅತ್ತೆನ ಚೆನ್ನಾಗಿ ನೋಡ್ಕೋತಾವ್ರ ಅವರು? ಬರೋದಿಲ್ಲ. ಅವಲ್ಲ ನಿಮ್ ಮಗ ಅತ್ತೆನ ಚೆನ್ನಾಗಿ ನೋಡ್ಕೋತಾವ್ರ? ನೋಡ್ಕೊತಾರೆ. ಅಮ್ಮನ್ ನೋಡ್ಕೊಳಲ್ಲ, ಅತ್ತೆ ನೋಡ್ಕೊತಾರೆ. ನಿಮ್ ಮಗಳಿಲ್ವಾ? ಇಲ್ಲ ಮಗಳಿದ್ರೆ ಅವ್ರು ನೋಡ್ಕೊಳ್ಳೋರು ಅಳಿಯ ಅಲ್ವಾ? ಮೋಸ್ಟ್ಲಿ ಮುಂದೆ ಜೀವನ ಹಂಗೆ ಆಗುತ್ತೆ ಅನ್ಸುತ್ತೆ. ಮಗಳೇ ಮಾತ್ರ ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳಲ್ಲ. ಓಕೆ, ಈಗ ಚೆನ್ನಾಗಿದ್ದೀರಾ ನೀವು? ಇದು ಚೆನ್ನಾಗಿದ್ದೀನಿ ಸ್ವಾಮಿ. ಇವ್ರು ಸಾಯೋದ್ರಿಂದ, ಇವ್ರ ಪುಣ್ಯಾಸಮರಿಂದ ಚೆನ್ನಾಗಿದ್ದೀನಿ ಇಲ್ಲಿ. ಊಟ ಎಲ್ಲ ಚೆನ್ನಾಗಿದೆ? ಊಟ ಬಟ್ಟೆ ಎಲ್ಲ ಇವ್ರೇ ನಡೆಸ್ತಾರ ಸ್ವಾಮಿ. ಊಟ ಖುಷಿಯಾಗಿದ್ದೀರಾ? ಆರಾಮಾಗಿ ಜಾಲಿಯಾಗಿ ಆಟ ಆಡ್ತೀರಾ? ಇಲ್ಲಿ ಬಂದು ಕೂತ್ಕೋತೀರಾ? ಒಟ್ಟಾರೆ ಆರಾಮಾಗಿ ಓಡಾಡ್ಕೊಂಡಿದ್ದೀರಾ? ಹೌದು ಸ್ವಾಮಿ. ಒಂದೇ ಕಡೆ ಕೂರಲ್ಲ, ಓಡಾಡಕ್ ಜಾಗ ಇದೆ, ಬಿಸಿಲು ಸಿಗುತ್ತೆ, ಗಾಳಿ ಸಿಗುತ್ತೆ. ಓಡಾಡ್ತೀನಿ ಸ್ವಾಮಿ. ಸರಿ, ಚೆನ್ನಾಗಿರಿ. ಇವರು ಅಜ್ಜಿ ಸರ್, ಇವ್ರ ಹೆಸರು ರಾಜಮ್ಮ ಅಲ್ಲ ಜಯಮ್ಮ ಅಂತ ಹೇಳಿ ಇವ್ರ ಹೆಸರು. ಇವರು ಇಲ್ಲೇ ಬೆಂಗಳೂರಿನಲ್ಲಿ. ಹೌದು, ಎಲ್ಲ ಚೆನ್ನಾಗಿದೆ. ಬೆಂಗಳೂರಲ್ಲಿ ಪೌರ ಕಾರ್ಮಿಕರು ಇವರು. ಕೆಲಸ ಮಾಡ್ಕೊಂಡು. ಮಕ್ಳು ಯಾರು ಇಲ್ಲ ಸರ್. ಅಂದ್ರೆ ಇಲ್ವಾ ಅಥವಾ ನೋಡ್ಕೋತಾ ಇಲ್ಲ? ನನಗೆ ಎರಡನೇ, ನಮ್ಮ ಯಜಮಾನಿಗೆ 3ನೇ ಹೆಂಡ್ರು. ಲಾಸ್ಟ್ ನಲ್ಲಿ ನಾನೇ ಫಸ್ಟ್, ಲಾಸ್ಟ್ ಒಳಗೆ ಅವಳು 2. ನನಗಿಲ್ಲ. ನಿಮ್ಗೆ ಮಕ್ಳು ಇರ್ಲಿಲ್ಲ? ಸೊ ನಿಮ್ಗೆ ಅಕ್ಕ ತಂಗಿ ಇರ್ಲಿಲ್ಲ? ಮತ್ತೆ ನಿಮ್ಮ ಅಣ್ಣ ತಮ್ಮ ಯಾರು ಇರ್ಲಿಲ್ಲ? ಯಾರು ಇಲ್ಲ. ನಮ್ಮ ಅಣ್ಣ ತಮ್ಮ, ನಮ್ಮ ಅಪ್ಪ ಅಮ್ಮ ಇದ್ರು, ಅವ್ರು ತೀರೋದ್ರು. ಅದಾದ್ಮೇಲೆ ನಿಮ್ ಮದುವೆ ಮಾಡ್ಕೊಟ್ರು? ಚಿಕ್ಕ ಮಕ್ಕಳಲ್ಲಿ ತೀರೋಗಿದ್ ನಮ್ಮ. ಇವರು ನಿಮ್ಮ ಯಜಮಾನ್ರು ಅವ್ರ ಮದುವೆ ಆದ್ಮೇಲೆ ಇರ್ಲಿಲ್ಲ? ಮದುವೆ ಆಗುವಾಗ ನಾವು ಮದುವೆ ಆಗೋರು ಚಿಕ್ಕ ಮಗುನಲ್ಲಿ ಸತ್ತಾಗಿರೋದು ನಮ್ಮ ಅಮ್ಮ. ಈಗ ನಿಮ್ಮ ಗಂಡ ಕೈ ಬಿಟ್ರು, ನಿಮಗೆ ಮಕ್ಕಳಿಲ್ಲ, ಇವಾಗ ನೀವು ಅನಾಥರಾದ್ರಿ. ಸೊ ಇವಾಗ ಇವರು ಇಲ್ಲಿ ಆಶ್ರಮದಲ್ಲಿ ಇದ್ದಾರೆ. ಹೇಗಿದ್ರೆ ಊಟ ಎಲ್ಲ ಚೆನ್ನಾಗಿ ಸಿಗುತ್ತೆ? ಎಲ್ಲ ಚೆನ್ನಾಗಿದೆ, ನಮಗೆ ಚೆನ್ನಾಗೂ ನೋಡ್ಕೊಂತ ಇದ್ದಾರೆ. ಹಾಸನ ಹತ್ರ ಯಾವ ನಿಮ್ದು? ಒಳನರಸೀಪುರ ಹತ್ರ ತೇವಡಹಳ್ಳಿ. ಅಲ್ಲಿ ಇದು ಗೊರೂರೆಲ್ಲ ಬರುತ್ತಲ್ಲ ಅಲ್ಲೇನಾ? ದೇವೇಗೌಡನೂರ್ ಪಕ್ಕ. ದೇವೇಗೌಡರ ಪಕ್ಕದವರು ಗೌಡ್ರು. ಊಟ ನಾನ್ ವೆಜ್ ಎಲ್ಲ ಚೆನ್ನಾಗಿ ಕೊಡ್ತಾರಾ? ಕೊಡ್ತಾರೆ. ಚೆನ್ನಾಗಿ ಊಟ ಮಾಡ್ತೀರಾ? ಎಲ್ಲ ಸೌಕರ್ಯ ಅದೇ. ಸೌಕರ್ಯ ಏನಿಲ್ಲ. ಏನ್ ನಾನ್ ವೆಜ್ ಇಷ್ಟ? ಯಾವ್ದು ಇಷ್ಟ ನಿಮ್ಗೆ? ಯಾವ್ದಾರ ಕೊಡ್ಬೋದು. ಚಿಕನ್, ಮಟನ್ ಎಲ್ಲ ಕೊಡ್ತಾರೆ. ಎಲ್ಲಾನು ಕೊಡ್ತಾರೆ. ಬೇಕೇ ಬೇಕಾ ಅಥವಾ ಕೊಟ್ಟಾಗ ಮಾತ್ರ ಸಾಕಾ? ಪರವಾಗಿಲ್ಲ, ಡೈಲಿ ಬೇಕು ಅಂತ ಕೇಳ್ತೀರಾ? ಏನಿಲ್ಲ. ಇಲ್ಲ. ನಮ್ಮ ಅಣ್ಣ ಸತ್ತದ್ದೇ ಗೊತ್ತಿಲ್ಲ, ನಮ್ಮ ಅಕ್ಕ ಸತ್ತದ್ ಗೊತ್ತಿಲ್ಲ. ಎಷ್ಟು ದಿನಕ್ಕೆ ಒಂದ್ಸರಿ ಚಿಕನ್ ಮಟನ್? ಅಯ್ಯೋ, ಚಿಕನ್ಗೆ ಇದಕ್ಕೆಲ್ಲ ತೊಂದರೆನೇ ಇಲ್ಲ, ಹೇಳಂಗೆ ಇಲ್ಲ. ಅಲ್ಲಿದಾವ ನಗ್ತಿದ್ರ? ಅಲ್ಲೆಲ್ಲ ಚೆನ್ನಾಗಿದೆ. ಮಟನ್ ತೆಗಿಬೇಕು ಅಲ್ಲಿ ಬೇಕು. ಆಯ್ತು, ಚೆನ್ನಾಗಿ ತಿನ್ಕೊಂಡಿರಿ. ಇವ್ರ ಹೆಸರು ಬಂದು ಪುಟ್ಟೇಗೌಡ ಅಂತ ಸರ್. ಇವರು ಬಾಪೂಜಿ ನಗರ, ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಇಂದ ಬಂದಿದ್ದಾರೆ. ನಮಸ್ಕಾರ ಸರ್.
ನಮ್ಮದು ಆಡುಗೋಡಿ ಆಡುಗುಡಿ. ಹಾಂ ಹಾಂ ನಮ್ಮವರೆಲ್ಲ ಚೆನ್ನಾಗವ್ರೆ. ಹಾಂ. ಎಷ್ಟು ಲಕ್ಷಗಳು ಬಾಡಿಗೆ ಬರ್ತವೆ. ಲಕ್ಷಗಟ್ಟಲೆ ಬಾಡಿಗೆ ಬರುತ್ತೆ ಅವ್ರಿಗೆ. ಹೌದು ಹಾಂ, ಮತ್ತೆ ಯಾಕೆ ನೀವು ಕೈ ಬಿಟ್ರು? ಸರ್, ನಾನು ನಮ್ಮ ಅಕ್ಕ ಇದ್ದಾಳೆ ಸ್ವಂತ, ನಮ್ಮ ತಾಯಿ ತಮ್ಮನ ಮಗನಿಗೆ ತಮ್ಮನಿಗೆ ಕೊಟ್ಟಿರೋದು. ಅಕ್ಕನೂ ನೋಡ್ಲಿಲ್ಲ, ನನ್ನ ತಮ್ಮದ್ರು ಅಲ್ಲ, ಅಕ್ಕ ತಮ್ಮದ್ರು ಬಿಟ್ಬಿಡಿ, ಮಕ್ಕಳು ಯಾಕೆ ನೋಡ್ಲಿಲ್ಲ ನಿಮ್ಮನ್ನ? ಮಕ್ಕಳಿಲ್ಲ ಅಂದ್ರೆ ನಿಮ್ಮ ಅಕ್ಕ ತಮ್ಮದಿರಲ್ಲ ಚೆನ್ನಾಗಿರೆ. ಓಕೆ, ಅವ್ರು ಯಾರು ನಿಮ್ಗೆ ನೋಡ್ಕೋತಾ ಇಲ್ಲ. ನಿಮ್ಮ ಹೆಂಡತಿ? ನಮ್ಮ ಹೆಂಡತಿ ಇಲ್ಲ, ತೀರೋಗ್ಬಿಟ್ರಾ? ಇದು ನಿಮಗೆ ಮಕ್ಕಳು ಹುಟ್ಟಿರ್ಲಿಲ್ವಾ ಅಥವಾ ಹೆಂಗೆ? ಹುಟ್ಟಿಲ್ಲ, ಮಕ್ಕಳೇ ಹುಟ್ಟಿರ್ಲಿಲ್ಲ. ಸೊ ನಿಮ್ಮ ಅಣ್ಣನ ಮಕ್ಕಳು ಅವರೆಲ್ಲ ಇದ್ರು, ಅವ್ರು ಯಾರು ನಿಮ್ಗೆ ನೋಡ್ತಾ ಇಲ್ಲ? ಚೆನ್ನಾಗಿ ನಮ್ಮ ದೊಡ್ಡಣ್ಣ ಚೆನ್ನಾಗಿ ನೋಡ್ಕೊತಿದ್ದ, ಅವ್ನು ತಿರೋಗ್ಬಿಟ್ಟ. ನಮ್ಮ ತಮ್ಮದಿರು? ನನಗೆ ಇಲ್ಲ, ಅಣ್ಣದಿರು. ನೀವೇ ಕೊನೆಯವರು? ಕೊನೆದಾನೆ. ಅಣ್ಣನ ಮಕ್ಕಳು ನೋಡ್ಕೋತಾ ಇಲ್ಲ? ನೋಡ್ಕೊಯ್ತಲ್ಲ. ಎಲ್ಲಿದ್ದಾರೆ ಅವರು? ಒಬ್ಬನು ಶಂಕರ್ ಮಠಗೆ ಅವನೇ. ಅವನು ಇದು ಏನೇನು ಕೆಲಸ ಮಾಡ್ತಾರೆ ಅವರು? ಇದು ಹೌಸಿಂಗ್ ಬೋರ್ಡ್ ಅವನೇ. ಅವನು ಕಾರ್ ಡ್ರೈವರ್, ಒಂದು 12 ಕಾರ್ ಅವೆ ಡ್ರೈವಿಂಗು. ಸೊ ನಿಮ್ಮ ಪಾಲಿನ ಆಸ್ತಿ ಏನು ಮಾಡಿದ್ರು? ಅವಾಗ ಮಾರ್ಬಿಟ್ಟಿರ್ತಾವ, ಅವಾಗ ಇಟ್ಟಿರ್ತಾವನು. ಈಗ ಅವ್ರ ಹತ್ರನೂ ಆಸ್ತಿ ಇಲ್ವಾ? ಮನೆಗಳು ಕಟ್ಕೊಂಡಾರ ಅಷ್ಟೇ. ಈಗ ನಿಮ್ಮ ಹೆಸರು ಏನು ಆಸ್ತಿ ಇಲ್ಲ? ಏನಿಲ್ಲ ಸರ್. ಓಕೆ, ಹಂಗಾಗಿ ನಿಮ್ಮನ್ನು ಕೈ ಬಿಟ್ಬಿಟ್ರು. ಆಸ್ತಿ ಕೊಟ್ರಾ ಇಲ್ವಾ? ಇಲ್ಲ, ಕೊಡ್ಲೇ ಇಲ್ಲ. ಆಗಲೇ ಮಾರ್ಕೊಂಡ್ಬಿಟ್ರ ಅವರು? ಅವಾಗಲೇ ಮಾರ್ಬಿಟ್ರು. ಈಗ ಚೆನ್ನಾಗಿದ್ದಾರೆ, ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀರಾ? ಚೆನ್ನಾಗಿ ನೋಡ್ಕೋತಾರೆ. ಒಳ್ಳೆ ಊಟ, ನಾನ್ ವೆಜ್ ಎಲ್ಲ ಸಿಗುತ್ತೆ? ಅಲ್ಲೆಲ್ಲ ಇದಾವೆ ನಿಮಗೆ? ಮತ್ತು ಮಟನ್ ಹೆಂಗೆ ತಿಂತೀಯಾ? ಮಟನ್ ಹೆಂಗೆ ತಿಂತೀರಾ? ಮಟನ್ ಕೈಲಿ ಬಿಡ್ಸ್ಕೊಂಡು ತಿಂತೀರಾ? ಬರೋದು ಮೆತ್ತಗಿರೋ ತಿನ್ಕೋತೀರಾ, ಗಟ್ಟಿಗಿರೋದು ಬಿಸಾಕ್ಬಿಡ್ತೀರಾ? ಗಟ್ಟಿಗಿರೋ ಹೋಟೆಲ್ ಚೆನ್ನಾಗಿದ್ರೆ ತಾನೆ? ಇಲ್ಲ, ಅದನ್ನೇ ಸರ್, ಫುಡ್ಡು ವೆಜ್ಜು ನಾನ್ ವೆಜ್ ಎರಡೂ ಕೊಡ್ತೀವಿ ಸರ್. ಇವರು ಬಂದಿದ್ದಾರೆ, ಆಶ್ರಮದ ಏನೋ ಒಂದು ಸ್ವಲ್ಪ ಕೆಲಸ ನಡೀತಾ ಇದೆ. ಈ 4 ಜನ ಮಾತ್ರ ಇಲ್ಲಿ ನಾನು ಇಸ್ಕೊಂಡಿದ್ದೀನಿ. ಕೆಲಸ ಎಲ್ಲಿದ್ರಿ ನೀವು? ನಾವು ಬೆಂಗಳೂರು. ಮಕ್ಕಳು, ಅಣ್ಣ ತಮ್ಮದಿದ್ದಾರೆ, ಯಾರು ನೋಡ್ಕೊಳ್ಳಲ್ಲ. ಮಕ್ಕಳು ಮದುವೆ ಆಗಿರಲಿಲ್ಲ ನಿಮ್ದು? ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. ಅವ್ರೇನ್ ಮಾಡ್ತಾವ್ರೆ? ಆ ಮಗನೇ ಬಂದು ಬಿಟ್ಬಿಟ್ಟು ಅಷ್ಟೇ. ಯಾಕೆ ನೋಡ್ಕೊಳಲ್ವಂತವ್ರು? ಇಲ್ಲ, ಅದಕ್ಕೆ ನೀವೇನ ಕಿಟ್ಲೆ ಮಾಡ್ತಾ ಇದ್ರ ಅವ್ರಿಗೆ? ಏನಿಲ್ಲ, ಬರೀ ಮಾತುಕತೆ ಆಗ್ತಿತ್ತು. ನಮ್ಮ ಇಬ್ರಿಗೂ ಆಗ್ತಿರ್ಲಿಲ್ಲ. ಯಾರ್ಯಾರಿಗೆ? ನಮ್ಮ ಹೆಂಗಸು ಮಾತಾಡೋ. ನಿಮ್ ಮಿಸಸ್ ಇದ್ದಾರೆ, ಅವರು ನಿಮಗೆ ಸಪೋರ್ಟ್ ಮಾಡ್ತಿಲ್ಲ? ಸಪೋರ್ಟ್ ಮಾಡಿ ಅವರಿಂದ ಜಗಳ ಆಡಿ ಇಬ್ರು ಶತ್ರುಗಳಾಗಿ. ಅವ್ರಿದ್ದಾರೆ, ಅವ್ರು ಚೆನ್ನಾಗಿ ಓದಿಸ್ರು ಹುಡುಗರನ್ನ. ನನ್ನ ನೀನು ಸರಿ ಕೆಲ್ಸಕ್ಕೆ ಹೋಗಲ್ಲ ಅಂದ್ಬಿಟ್ಟು ಈ ಥರ ಮೇಲೆ ಕೆಲಸ ಮಾಡಲ್ಲ ಅಂತ ಬಿಟ್ಬಿಟ್ರು. ಹೋಗ್ತಿದ್ದೆ, ಸರಿಗೆ ಸಂಬಳ ಬರ್ತಿರಲಿಲ್ಲ, ಅರ್ಧ ಬರ್ತಿತ್ತು. ಅದಕ್ಕೆ ಕಡೆ ಹುಡುಗರು ಬೆಳೆದ ಮೇಲೆ ಕೆಲ್ಸಕ್ಕೆ ಹೋಗ್ತಾರೆ, ಮೆಡಿಕಲ್ಸ್ಗೆ ಹೋಗ್ತಾರೆ. ಚೆನ್ನಾಗಿ ಅನುಕೂಲವಾಗಿದ್ದಾರೆ ಅವರು. ಬಾಡಿಗೆ ಮನೇಲಿ. ಅವರು ಬಾಡಿಗೆ ಮನೇಲಿ ಇದ್ದಾರೆ. ಈಗ ನಿಮ್ಗೆ ಇಲ್ಲಿ ಚೆನ್ನಾಗಿದ್ದಾರಾ? ಇಲ್ಲಿ ಚೆನ್ನಾಗಿದ್ದೀನಿ. ಊಟ ಎಲ್ಲ ಏನು ತೊಂದರೆ ಇಲ್ಲ? ಊಟ, ಬಟ್ಟೆ? ಇಲ್ಲೇನೋ ಕೆಲಸ ಮಾಡ್ತೀರಾ ನೀವು? ಸ್ವಲ್ಪ ಅಲ್ಪ ಮಾಡಿ ಆಶ್ರಮದಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತೀರಾ? ಆಕ್ಟಿವ್ ಆಗಿರಿ, ಆಯ್ತು. ಯಾಕಂದ್ರೆ ಇನ್ನು ಹೆಂಗಾಗಿದ್ದೀರಲ್ವಾ, ಅದಕ್ಕೆ.